ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಈಗ ಒಳ ಮೀಸಲಾತಿ ಜಾರಿಗೆ ಮಾಡಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಗೋರ್ ಸೇನಾ ರಾಷ್ಟ್ರೀಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಗೋವರ್ಧನ್ ರಾಠೋಡ್ ಕಳವಳ ವ್ಯಕ್ತಪಡಿಸಿದರು. ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿಗೆ ತರುವ ಮುನ್ನ ನಮ್ಮ ಸಮುದಾಯ ಜಾತಿ ಜನಗಣತಿ ಆಗಬೇಕು. ಜಾತಿ ಜನಗಣತಿ ನಡೆದಾಗ ಮಾತ್ರ ನಮ್ಮ ಜನಸಂಖ್ಯೆಗೆ ತಕ್ಕ ಮೀಸಲಾತಿ ಸಿಗುತ್ತದೆ. ಒಂದು ವೇಳೆ ಜಾತಿ ಜನಗಣತಿ ನಡೆಸದೆ ಒಳ ಮೀಸಲಾತಿ ಜಾರಿ ಮಾಡಿದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಒಂದು ಸೀಮಿತವಾದಂತಹ ಸಮಯ ಇರುತ್ತದೆ. ಅದಕ್ಕಾಗಿ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಬಡವರ ಪರವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಂದೇ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ಒಳ ಮೀಸಲಾತಿಯ ಈ ಕಾರ್ಯಕ್ಕೆ ಒಂದು ವೇಳೆ ಕೈ ಹಾಕಿದೆ ಇದ್ದರೆ ಈ ಸಮಾಜಕ್ಕೆ ಉಳಿಗಾಲವಿಲ್ಲ. ಇನ್ನೂ ಈ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ಹಂತದಲ್ಲಿಯೂ ಬೆಳಲಿಕ್ಕೆ ಇನ್ನು ಬಹಳಷ್ಟು ಅವಕಾಶಗಳು ಬರಬೇಕಾಗಿದೆ. ಅದಕ್ಕೆ ಸರ್ಕಾರದ ಒಂದು ಸೌಲಭ್ಯಗಳು ಇನ್ನು ನಮಗೆ ಈ ಸಮುದಾಯಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಸಿಗಬೇಕಾದಂತಹ ಸಂದರ್ಭದಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ. ಕಾಂತರಾಜ್ ವರದಿಯಲ್ಲಿ ಇರ್ತಕ್ಕಂಥ ಜಾತಿ ಗಣತಿಯನ್ನ ಆ ಸಂದರ್ಭದಲ್ಲಿ ಅದು 2011ರಲ್ಲಿ ಆಗಿರ್ತಕ್ಕಂಥ ಜನಗಣತಿಯಲ್ಲಿ ಆವಾಗ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ತಾಂಡಗಳಿಗೆ ಹೋಗ್ಬೇಕಾಗಿತ್ತೋ ಅವರಿಗೆ ತಾಂಡಗಳ ಪರಿಚಯನೇ ಇದ್ದಿದ್ದಿಲ್ಲ. ಇವತ್ತು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸತಕ್ಕಂಥ ನಮ್ಮ ಸಮಾಜ ಆ ಜನಗಣತಿಯ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿ ಹೋಗಿ ಜನಗಣತಿ ಮಾಡಿಲ್ಲ. ಅದಕ್ಕಾಗಿ ಆ ಜನಗಣತಿ ಎಂಬ ಒಂದು ಪ್ರಯೋಗದಲ್ಲಿ ನಮ್ಮ ಸಮಾಜ ಬಹಳ ವಂಚಿತವಾಗಿರುತ್ತದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. 2025ರಲ್ಲಿ ಏನು ಜನಗಣತಿ ಕಾರ್ಯಕ್ರಮ ನಡೆಯಬೇಕಾಗಿರುತ್ತದೆಯೋ ಇಂಥ ಸಂದರ್ಭದಲ್ಲಿ ಆ ಜನಗಣತಿಯನ್ನ ಮಾಡಿ ಆ ಜನಗಣತಿಯ ಆಧಾರದ ಮೇಲೆ ತಾವು ಮೀಸಲಾತಿಯನ್ನ ಮುಂದುವರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿರುತ್ತದೆ. ಅದಕ್ಕಾಗಿ ಮಾನ್ಯರೇ, ಈಗ ನಾನು ಹೆಚ್ಚಿಗೆ ಹೇಳಲಾರದೆ. ಮಹಿಳಾ ಘಟಕದ ಅಧ್ಯಕ್ಷೆ ಸವಿತಾ ರಾಠೋಡ್ ಮಾತನಾಡಿ, ಜಾತಿ ಜನಗಣತಿಯು 2011ರ ನಂತರ ನಡೆದಿಲ್ಲ. 2011ರಲ್ಲಿಯೂ ನಮ್ಮ ಸಮುದಾಯದ ಜನಗಣತಿ ಸರಿಯಾಗಿ ನಡೆದಿಲ್ಲ. ಹಾಗಾಗಿ ನಮ್ಮ ಜನಸಂಖ್ಯೆ ಹೆಚ್ಚಾಗಿದ್ದು ಒಳ ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಒಳ ಮೀಸಲಾತಿ ಒದಗುತ್ತಿಲ್ಲ. ನಾಗಮೋಹನ್ ದಾಸ್ ಅವರಿಗೆ ಭೇಟಿಯಾಗಿ ಇದರ ಬಗ್ಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಅದೆಲ್ಲ ಮಾಹಿತಿ ನಮ್ಮಲ್ಲಿ ಬಂದಿದೆ. ಮತ್ತೆ ಯಾವುದೇ ತರಹದ ನಾವು ಸುಳ್ಳು ಹೇಳ್ತಾ ಇಲ್ಲ. ನಿಜವಾದ ಮಾಹಿತಿಯನ್ನು ತಗೊಂಡು ಬಿಟ್ಟು ಇವತ್ತು ನಾವು ಹೇಳ್ತಾ ಇದ್ದೀವಿ, ನಮ್ಮ ಜಾತಿಯ ಜನಗಣತಿ ಆಗಿಲ್ಲ. ಬಂಜಾರ ಸಮಾಜದಲ್ಲಿ ಯಾವುದೇ ತರಹದ ಜಾತಿ ಗಣತಿ ಇಲ್ಲದೆ ಒಳ ಮೀಸಲಾತಿ ಮಾಡಬಾರದು ಎಂದು ನಮ್ಮ ಗಡುವು ನಿರ್ಧಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊತೇನೆ ಇವತ್ತು. ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯ ಪ್ರಕಾರ ಎಲ್ಲರಿಗೂ ನ್ಯಾಯ ಇರೋ ತರ ನಮಗೂ ನ್ಯಾಯ ಇರಬೇಕು. 2011ರ ಜನಗಣತಿ ಮಾಡಿದಾಗ ಒಂದೆರಡು ತಿಂಗಳು ಮೊದಲು ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಹೊಟ್ಟೆಪಾಡಿಗೋಸ್ಕರ ನಮ್ಮ ಬಂಜಾರ ಸಮಾಜದವರು ಹೊಟ್ಟೆಪಾಡಿಗೋಸ್ಕರ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ದುಡಿತಾರೆ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಇರಲ್ಲ ಅವರು, ಅದನ್ನು ಗೊತ್ತಿಲ್ಲ. ಮತ್ತೆ ನಾವು ಯಾವ ತರಹದ ಜೀವನ ನಡೆಸ್ತಾ ಇದ್ದೀವಿ ಅದನ್ನು ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಧಾರ ಇದೆ, ಬೈಫರ್ಗೇಷನ್ ಮಾಡಬಾರ್ದು. ನಮ್ಗೆ ನಮ್ಮ ಜಾತಿ ಇದನ್ನು RTI ರೀತಿ ನಾವು ಏನು ಇದು ಕೊಟ್ಟಿದ್ದೀವಿ ಇದನ್ನ ಇಟ್ಕೊಂಡು ನೋಡ್ಕೊಂಡು ಇದನ್ನೇ ಒಳ ಮೀಸಲಾತಿಯನ್ನು ನೀವು ನಮಗೂ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಪತ್ರಿಕಾಗೋಷ್ಠಿಯನ್ನು ಕರೆಸ್ಕೊಂಡಿದೀವಿ ಅಂತ ಹೇಳಿದ್ರೆ ನೀವು ನಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡಿರೋದು ಇವತ್ತು. ಅದಕ್ಕೆ ಎಲ್ಲ ತಾಂಡಗಳಲ್ಲಿ ಒಳ ಮೀಸಲಾತಿ ಮಾಡೋಕ್ಕಿಂತ ಮೊದಲು ನಮ್ಮ ಜಾತಿ ಗಣತಿ ಆಗಬೇಕು. ಇವೆರಡು ಮಾತನ್ನು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ.